ಸ್ನೇಹಿತರೆ, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇಲ್ಲಿ ಪ್ರಸನ್ನ ಪಾರ್ವತಿ, ಪ್ರಸನ್ನ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪ್ರಶಾಂತವಾಗಿದೆ. ನಾವು 14 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿದೆ. ಬನ್ನಿ. ಪ್ರಸನ್ನ ನೋಡಿ, ಸುಬ್ರಹ್ಮಣ್ಯ ತುಂಬ ಚೆನ್ನಾಗಿದೆ ನೋಡಿ ದೇವಸ್ಥಾನ. ಪ್ರಸನ್ನ ಸುಬ್ರಹ್ಮಣ್ಯ ಅಂತ ಕೋರಮಂಗಲದಲ್ಲಿದೆ ಇದು. ನಂದಿ ಶಿವ, ಇಲ್ಲಿ ಪ್ರಸನ್ನ ಗಣಪತಿ ಇದೆ. ಶಿವ ನೋಡಿ, ಎಂಟ್ರೆನ್ಸು, ಮಂಟಪ, ಗೋಪುರ. ಇದು ಹೊಸ ಬಿಲ್ಡಿಂಗ್ ಎಲ್ಲ ಹಾಕ್ತಾ ಇದೆ. ಶಿವ ತುಂಬ ಚೆನ್ನಾಗಿದೆ. ಪ್ರಸನ್ನ, ಇಲ್ಲಿ ಪಾರ್ವತಿ ಪೂಜೆ ನಡೀತಿದೆ. ನಿಮ್ದು ನೋಡಿ, ಇಲ್ಲೆಲ್ಲ ಬರ್ತಾ ಇರ್ತಾರೆ ಭಕ್ತರುಗಳು. ಅಭಿಷೇಕ ಆಯಿತು ಪಾರ್ವತಿಗೆ. ನಿಮ್ಮ ಹೆಸರು? ಇಲ್ಲ, ಇವ್ರು ಬರ್ತಾ ಇರ್ತಾರೆ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಇಲ್ಲಿ ಬಂದಾಗಿಂದ ಬರ್ತಾ ಇದ್ದೀವಿ. ಕೋರಮಂಗಲ ಮನೆಗೆ ಬಂದಾಗಿಂದ ಕೇಶವಿ ಕಾಲೋನಿ 45 ವರ್ಷದಿಂದ ಬರ್ತಾ ಇದ್ದೀವಿ. ಹೌದಾ? ಒಳ್ಳೆ ಇದಾಗಿದೆಯಲ್ಲ ನಿಮಗೆಲ್ಲ, ತುಂಬ ಅನುಕೂಲ. ಭಾಳ ಇದಾಗಿದೆ. ಗಣಪತಿ ತುಂಬ ಸತ್ಯ. ನಾವೇನು ಅಂದ್ಕೊಂಡಿದ್ದೆಲ್ಲ ಇದೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? 18 ವರ್ಷದಿಂದ. ತುಂಬ ಚೆನ್ನಾಗಿ ಪವರ್ಫುಲ್ಲು ಅಲ್ವಾ? ಮನಃಶಾಂತಿ ಇದೆ. ಎಲ್ಲರೂ ಗಣೇಶ, ಪಾರ್ವತಮ್ಮ, ಈಶ್ವರ. ಹೌದೌದು. ನಿಮ್ಮ ಹೆಸರು? ಲೀಲಾವತಿ. ನಿಮ್ಮ ಹೆಸರು? ಇದು ಅಭಿಷೇಕ ನಡೀತಾ ಇದೆ, ಆಯಿತು. ಈಗ ಅಲಂಕಾರ ಮಾಡ್ತಿದ್ದಾರೆ. ಈಗ ಗಣಪತಿ ತಗೊಳ್ತೀವಿ ಒಂದು ನಿಮಿಷ. ರಾಜೇಶ್ವರಿ ಲೈಫ್ ಸ್ಟೈಲ್ ಅಂತ, ರಾಜೇಶ್ವರಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್. ಬರ್ತದೆ ನೋಡಿ. ನಿಮ್ಮ ಹೆಸರು ಹೇಳಿ. ಎಷ್ಟು ದಿವಸ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? 25 ವರ್ಷ. ನಾವಿಲ್ಲಿ 14 ವರ್ಷ ಮದುವೆ ಆದಾಗಿಂದ ಬರ್ತಾ ಇದ್ದೀವಿ ಇಲ್ಲಿ. ಒಂದು ನಿಮಿಷ ಗಣಪತಿ ತಗೊಂಡು ಬರ್ತೀವಿ. ಒಂದು ನಿಮಿಷ. ದೇವಸ್ಥಾನ ವಿಷಯವಾಗಿದೆ. ನೋಡಿ, ಗಣಪತಿ, ಪ್ರಸನ್ನ ಗಣಪತಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ. ಹೋಮಗಳು, ಚಂಡಿ ಹೋಮ, ಆಯುಧ ಪೂಜೆ, ನವರಾತ್ರಿಗೆ ನೋಡಿ ಮಹಾಮಂಗಳಾರತಿ ನಡೀತಿದೆ. ಇಲ್ಲಿ ಪ್ರಸಾದ ಕೊಡ್ತಾರೆ. ಮಳೆ ಬರ್ತಾ ಇದೆ. ಅಲ್ಲಿ ನವಗ್ರಹಗಳಿದೆ. ಇಲ್ಲೆಲ್ಲ ಗಾಡಿ ಪೂಜೆ. ಕರೆಂಟ್ ಹೋಗಿ ಬರ್ತಾ ಇದೆ. ಪೂಜೆ ಆಯ್ತು. ಶುಕ್ರವಾರ ಮನೇಲಿ ಪೂಜೆ ಮಾಡಿ ಬಂದೆ. ಹಾಗೆ ತಲೆಗೆ ಸ್ನಾನ ಮಾಡಿ ಬಂದಿದ್ದೀನಿ. ನವಗ್ರಹ ಇಲ್ಲಿ ಹೋಮ, ಚಂಡಿ ಹೋಮ ಎಲ್ಲ ಮಾಡ್ತಾರೆ. ನವರಾತ್ರಿ ತುಂಬ ಚೆನ್ನಾಗಿರ್ತದೆ. ಗಣಪತಿಗೆ ಇಲ್ಲಿ ಗಾಡಿ ಪೂಜೆ ಎಲ್ಲ ಮಾಡ್ಸೋಕ್ಕೆ ತುಂಬ ಜನ ಬರ್ತಾರೆ. ತುಂಬ ಎಲ್ಲ ನಂಬಿಕೆ ಇದೆ ತುಂಬ ಜನಕ್ಕೆ. ಒಳ್ಳೆ ಕೆಲಸಗಳೆಲ್ಲ ಆಗಿದೆ ಎಲ್ಲರಿಗೂ. ನೋಡಿ, ಗಣಪತಿ, ಪ್ರಸನ್ನ ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ. ಪ್ರಸಾದ ಕೊಡ್ತಾರೆ ಡೈಲಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಚಂಡಿಕೇಶ್ವರ,
ಇಲ್ಲಿ ನೋಡಿ ನವಗ್ರಹ ಇದೆ. ಇದು ಅತ್ತಿ ಮರ ದತ್ತಾತ್ರೇಯ, ಅಲ್ಲಿ ಮರ, ಬಿಲ್ಪತ್ರೆ. ಭಕ್ತರುಗಳು ಬರ್ತಾರೆ ಇಲ್ಲಿ ತುಂಬ ಜನ. ಪ್ರಸನ್ನ ಪಾರ್ವತಿ ನೋಡಿ ಅಲಂಕಾರ ಮಾಡ್ತಾ ಇದ್ದಾರೆ. ಶಾಂತವಾಗಿದೆ. ಪ್ರಸನ್ನ ಪಾರ್ವತಿ ಅಲಂಕಾರ ಆಯಿತು. ಅಭಿಷೇಕ ಇವತ್ತು ಅಮಾವಾಸ್ಯೆ, ಪೂಜೆ ಚೆನ್ನಾಗಿ ನಡೀತು. ಎಷ್ಟು ಚೆನ್ನಾಗಿದೆ ಅಲಂಕಾರ. ಪ್ರಸನ್ನ ಪಾರ್ವತಿ ಮುಂದೆ ದ್ವಾರ ನೋಡಿ ಚೆನ್ನಾಗಿದೆ. ದ್ವಾರ ಮಳೆ ಬರ್ತಾ ಇದೆ. ಇಲ್ಲ ಅವಾಗ ಬರ್ತಾ ಇರ್ತೀವಿ, ಪ್ರಶಾಂತವಾಗಿರ್ತದೆ. ಪ್ರಶಾಂತವಾಗಿದೆ. ಮುಂದೆ ಪ್ರಸನ್ನ ಪಾರ್ವತಿ ಗೋಪುರ ಇದು ಚೆನ್ನಾಗಿದೆ ನೋಡಿ. ಪ್ರಶಾಂತವಾಗಿದೆ. ಇಲ್ಲಿ ಗಾಡಿ ಪೂಜೆ ಎಲ್ಲ ಮಾಡಿಸ್ತಾರೆ. ಇಲ್ಲಿ ಮಂಗಳ ಚೌಟ್ರಿ ಹತ್ರ ಬರುತ್ತೆ ದೇವಸ್ಥಾನ. ಪ್ರಸನ್ನ ಪಾರ್ವತಿ ಹತ್ರ ಹೂವು ಎಲ್ಲ ಮಾಡ್ತಾರೆ. 40 ವರ್ಷ ಎಷ್ಟು ಹೇಳಿ ಎಷ್ಟು 45 ವರ್ಷ ಆಗಿದೆಯಲ್ಲ ಗುಡಿ ಓಪನ್ ಆಗಿ. 45 ಇಯರ್ಸ್. ಹಾರ್ಟ್ ಪೇಷಂಟ್ ಆಗಿದ್ದ. ಅದೇ ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಆಯ್ತದ, ಓಪನ್ ಹಾರ್ಟ್ ಸರ್ಜರಿ. ಆವಾಗ ಸ್ವಲ್ಪ ದಿವಸ ನಾನು ಬರಲಿಲ್ಲ. ಆಮೇಲೆ ಮತ್ತೆ ಬಂದೆ. ಈಗ ಒಂದು 6 ತಿಂಗಳಾಯಿತು ಬಿಟ್ಬಿಟ್ಟಿದ್ದೆ. ಸ್ವಲ್ಪ ಮನೆ ಮಾಡಬೇಕಿತ್ತು. ಮತ್ತೆ ಬಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ದೇವಸ್ಥಾನದಲ್ಲಿ ಮಾಡಬೇಕು ಅಂತ. ಆ ಬಗ್ಗೆ ನಾನು ಬಂದು ಸೇರ್ಕೊಂಡೆ. ಸೇವೆ ಮಾಡ್ತಿದ್ದೀವಿ. ಸೇವೆ ಹೌದು. ಕೋರಮಂಗಲದಲ್ಲಿರೋ ಹೋಳಿಗೆ ಮನೆಗೆ ಬಂದಿದ್ದೀವಿ. ಇಲ್ಲಿ 4 ಬೇಳೆ ಹೋಳಿಗೆ ದೇವಸ್ಥಾನ ಆಯಿತು. ಮಕ್ಕಳು ತೊಗೊಂಡೋಗ್ತಿದ್ದೀವಿ. ಬಿಸಿ ಬಿಸಿ ಬೇಳೆ ಹೋಳಿಗೆ, ಬಿಸಿ ಬಿಸಿ ಬೇಳೆ ಹೋಳಿಗೆ ಮಾಡ್ತಿದ್ದು ನೋಡ್ರಿ. ಏನೇನು ಮಾಡ್ತಾರೆ ಐಟಮ್ ಏನು ನಿಪ್ಪಟ್ಟ, ಚಕ್ಲಿಗಳು, ಸ್ವೀಟು, ಮೈಸೂರು ಪಾಕು, ಕರ್ಜಿಕಾಯಿ, ಲಾಡು, ಕಜಾಯ, ಸಜ್ಜಪ್ಪ, ಹಳೇದು ತಿಂಡಿಗಳೆಲ್ಲ ಮಾಡ್ತಾರೆ. ಇದನ್ನ ಕಾಲು ಮಕ್ಕಳು ಕೊಡಬೇಕು. ಈ ಕಡೆ ನೋಡಿ ಚಕ್ಲಿಗಳು ನೋಡಿ. ಖಾರ ಸ್ವೀಟ್ ತಿಂದ್ಮೇಲೆ ಖಾರ ಬೇಕಾಗುತ್ತಲ್ಲ. ಚೌಚಗಳು, ಚಿಪ್ಸ್ಗಳು ಅಲ್ಲಿ ಬನ್ನಿರಿ, ಬನ್ನಿ. ಚಕ್ಲಿಗಳು, ಕೋಡ್ಬಳೆ ನೋಡಿ, ಉಪ್ಪಿನಕಾಯಿಗಳು ನೋಡೋ ಕಲರ್ ಸಕ್ಕರೆ ಹಚ್ಗಳು ಚೆನ್ನಾಗಿದೆ ನೋಡಿ ಮದುವೆಗಳಿಗೆ. ನಾನು ನೋಡಿ ದೇವಸ್ಥಾನಕ್ಕೆ ಹೋಗಿ ತಲೆ ಸ್ನಾನ ಮಾಡಿದ್ದೀನಿ. ಏನು ಸಿಂಪಲ್ ಆಗಿದ್ದೀನಿ.
ನೋಡಿ ತುಪ್ಪ, ಶುದ್ಧ ತುಪ್ಪ, ನಾಟಿ ತುಪ್ಪಗಳು ನೋಡಿ. ಸಕ್ಕರೆ ಹೆಚ್ಚು, ಇದೆಲ್ಲ ಫಂಕ್ಷನ್ ಮದುವೆಗಳಿಗೆ ಸೀಮಂತಕ್ಕೆಲ್ಲ ಬೇಕಾಗುತ್ತಲ್ಲ. ನಡ್ಕಲಪ್ಪ ಸರ್ಕಲಲ್ಲೂ ಇದೆಯಲ್ಲ ಇವರು. ದೇವಸ್ಥಾನಕ್ಕೆ ಹೋಗೋ ಸಿಂಪಲ್ ಆಗಿದ್ದೀನಿ. ಫುಲ್ಲು ಹೋಳಿಗೆ ತಗೊಂಡು ದೇವಸ್ಥಾನದ ಆಯಿತು, ಪೂಜೆಗಳಿಗತ್ತು, ಅಮಾಸೆ ಪೂಜೆ ಆಯಿತು. ಈಗ ಹೋಳಿಗೆ ತಗೊಂಡು ಮನೆಗೆ ಹೋಗ್ತಾ ಇದ್ದೆ. ಬಿಸಿ ಬಿಸಿ ಬೇಳೆ ಹೋಳಿಗೆ ನೋಡಿ, ತುಪ್ಪ ಹಾಕೊಂಡು ಬಿಸಿ ಹೋಳಿಗೆ ತಗೊಂಡು ಹೋಗ್ತಾ ಇದ್ವಿ. ಮಳೆಗೆ ಚೆನ್ನಾಗಿರ್ತದೆ ಬಿಸಿ ಬಿಸಿ. ಆಯ್ತು ಸ್ನೇಹಿತರೆ, ನಾವು ಮಡಿವಾಳಕ್ಕೆ ಹೋಗ್ತಾ ಇದ್ದೀವಿ ತರಕಾರಿ ತರಕ್ಕೆ. ಭಾನುವಾರ ಬೆಳಗ್ಗೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲ ಅಭಿಷೇಕ ಎಲ್ಲ ಹಾಕ್ತೀನಿ ವೀಡಿಯೋದಲ್ಲಿ ನೋಡಿ. ಮಡಿವಾಳಕ್ಕೆ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ ಕಾರ್ನಲ್ಲಿ. ಮಗನು ದೊಡ್ಡವನು ಬರ್ತಿದ್ದಾನೆ. ದೊಡ್ಡ ಚೋಲೆ ಕಾಬೂಲ್ ಕಡಲೆಕಾಳು ನೆನೆ ಹಾಕಿದ್ದೀನಿ. ಇವಾಗ ಪೂರಿ ಮಾಡಿ ಚೋಲೆ ಭಟೂರ ಥರ ಮಾಡಬೇಕೀಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ನಾಳೆ ದೋಸೆ ನೆನೆ ಹಾಕಿದ್ದೀನಿ. ಆಲೂಗಡ್ಡೆ ಎಲ್ಲ ಬೇಕು. ಹಂಗೆ ಒಂದು 2-3 ತರಕಾರಿ ತರೋಕ್ಕೆ ಹೋಗ್ತಾ ಇದ್ದೀವಿ ಮಡಿವಾಳ ಮಾರ್ಕೆಟ್ಗೆ. ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಸೊಪ್ಪು ತರಕಾರಿ ಎಲ್ಲ ನೋಡಿ. ಹೋಗ್ತಾ ಇದ್ದೀವಿ ಮಡಿವಾಳ ಮಾರ್ಕೆಟ್. ಹೊಸೂರಿಂದ ಎಲ್ಲ ತರಕಾರಿ ಸೊಪ್ಪು ಫ್ರೆಶ್ ಆಗಿ. ಸಬ್ಬಕ್ಕಿ ಸೊಪ್ಪೆಲ್ಲ 10 ರೂಪಾಯಿಗೆ, ಮೆಂತ್ಯ ಸೊಪ್ಪು ಎಲ್ಲ ಹೋಲ್ಸೇಲಾಗಿ ಸಿಗುತ್ತೆ. ನೆಕ್ಸ್ಟ್ ವೀಕಿಂದ ಮಕ್ಕಳು ಎಕ್ಸಾಮ್ ಶುರುವಾಗುತ್ತೆ, ಟೆಸ್ಟು. ನೋಡಿ ಭಾನುವಾರ ಆದ್ರೂ ಟ್ರಾಫಿಕ್ಕು. ಸೆಂಟ್ ಫ್ರಾನ್ಸಿಸ್ಕೋ ಸ್ಕೂಲು. ಸೆಂಟ್ ಫ್ರಾನ್ಸಿಸ್ಕೋ ಸ್ಕೂಲು, ಕಾಲೇಜ್ ಎಲ್ಲ ಇಲ್ಲೇ ಮಡಿವಾಳಕ್ಕೆ ಹತ್ರ ನೋಡಿ. ಸೆಂಟ್ ಫ್ರಾನ್ಸಿಸ್ ಕಾಲೇಜು. ಇಲ್ಲಿ ಗ್ರೀನರಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಗಿಡಗಳು ಸಣ್ಣಗಿರುತ್ತೆ ಈ ಜಾಗ. ಎಷ್ಟೇ ಬಿಸಿಲಿದ್ರು ಇಲ್ಲಿ ಗಿಡಗಳು ಹಾಕಿರೋದ್ರಿಂದ. ಇಲ್ಲಿ ಪಾರ್ಕ್ ಹತ್ರ ಇದೆ, ತುಂಬ ಚೆನ್ನಾಗಿ ಗಿಡ ಬೆಳೆಸಿದಾನೆ ಟ್ರೀ. ಮಡಿವಾಳ ಮಾರ್ಕೆಟ್ಗೆ ಬಂದಿದ್ದೀವಿ. ಮಡಿವಾಳ ಮಾರ್ಕೆಟ್ಗೆ ಬಂದಿದ್ದೀವಿ ನೋಡಿ. ಚೆನ್ನಾಗಿರುತ್ತೆ ಸೊಪ್ಪುಗಳು ಬೆಳಗ್ಗೆ ಹೋಲ್ಸೇಲು. ನಮ್ಮ ಮಗನ ನಮ್ಮ ಮನೆಯವ್ರನ್ನೆಲ್ಲ ಹೋಗ್ತಾ ಇದ್ದಾರೆ. ಕಾರ್ನಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಸೊಪ್ಪುಗಳೆಲ್ಲ ಬೆಳಗ್ಗೆ ಹೋಲ್ಸೇಲ್. ಕೊತ್ತಂಬರಿ ನೋಡಿ. ನಮ್ಮ ಮಗ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದೀವಿ ಅಲ್ಲಿ ದೂರ. ಇದು ಟ್ರಾಫಿಕ್ಕು. ಈರುಳ್ಳಿ ಹೂವು ತಗೊಂಡಿದ್ದೀವಿ ನೂಡಲ್ಸ್ಗೆ.
ಹೂವು ಇಲ್ಲ ನೋಡಿ. ಮಡಿವಾಳ ಫ್ರೂಟ್ಸ್ ಮಾರ್ಕೆಟು, ಸೊಪ್ಪು ಹೋಲ್ಸೇಲ್ ನೋಡಿ. ಈರುಳ್ಳಿ ನೂಡಲ್ಸ್ಗೆಲ್ಲ ಬೇಕು 20 ರೂಪೀಸು. ಪಾಲಕ್ ನೋಡಿ ದೊಡ್ಡ ಕಟ್ಟು 10 ರೂಪೀಸು. ಅದೊಂದು 20 60 ಪಾಲಕ್ ಒಂದು 15 ಕೆಳಗಡೆ ನೋಡಿ ಇದು ಹಣ್ಣಾಗಿರೋದು. ಬಾಳೆಹಣ್ಣು ತಗೊಳ್ತಾ ಇದ್ದೀವಿ. ಫ್ರೂಟ್ಸ್ ಹಣ್ಣಾಗಿರೋದು ಬಾಳೆಹಣ್ಣು 1 kg. ಆಲೂಗಡ್ಡೆ ತಗೊತಾ ಇದ್ದೀವಿ. ಮರ್ಗಣ್ಸ್ ತಗೊಂಡ್ವಿ. ಸೌತೆಕಾಯಿ ಇದೆ ನೋಡಿ. ಮರ್ಗಣ್ಸ್ ಫ್ರೆಶ್ ಇದೆ. ತರಕಾರಿಗಳು ಸೋರೆಕಾಯಿ ಎಲ್ಲ. ಹೀರೆಕಾಯಿ ನೋಡಿ. ಬದನೆಕಾಯಿ ಎಲ್ಲ ತಗೊತಾ ಇದ್ದೀವಿ. ಆಯಿತು ಬೆಳಗ್ಗೆ ಮಡಿವಾಳ ಶಾಪಿಂಗ್ ಎಲ್ಲ. ನಾನು ಸಾಟರ್ಡೆ ರಾತ್ರಿ ಫಾಸ್ಟಿಂಗು, ಉಪವಾಸ ನೋಡಿ. ಯಾವಾಗ ಶಾಪಿಂಗ್ ಮಾಡಿ ಬೆವ್ತ್ಕೊಂಡ್ಬಿಟ್ಟೆ ನೋಡಿರಿ. ಸಾಟರ್ಡೆ ರಾತ್ರಿ ಹೋದ್ ನಾನು ಊಟ ತಿನ್ನೋದಿಲ್ಲ, ಫಾಸ್ಟಿಂಗು. ನೋಡಿ ಗಾಳಿ ಬಿಸ್ತಾ ಇದೆ ಕಿಟಕಿಲಿ. ಹೀರೆಕಾಯಿ ಎಲ್ಲ ತೊಗೊಂಡ್ವಿ. ಹೀರೆಕಾಯಿ, ಪಾಲಕ್ ಸೊಪ್ಪು ಎಲ್ಲ ತೊಗೊಂಡಿದ್ದೀವಿ. ವೆಜಿಟೇಬಲ್ಸ್ ಎಲ್ಲ. ಆದರೆ ಮನೆಗೆ ಹೋದ್ನ ತೋರಿಸ್ತೀನಿ ನೋಡಿ. ಇದು ಥರ್ಡ್ ಬ್ಲಾಕ್ ಕೋರಮಂಗಲ. ಎಷ್ಟು ಚೆನ್ನಾಗಿ ಗ್ರೀನರಿ ಆಗಿದೆ ನೋಡಿ. ಪಾರ್ಕಿಗೆ ಬರ್ತಾಯಿದ್ವಿ ನಾವು ತುಂಬ ವಾಕಿಂಗು. ಇಲ್ಲಿ ಪಾರ್ಕಿಂಗೇ ಸಿಗೋದಿಲ್ಲ ಬೆಳಗ್ಗೆ ಆದ್ರೂ. ಅದಕ್ಕೆ ನಾವು ಬೈಕೇ ತಗೊಂಡೋಗೋದು ಜಾಸ್ತಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಥರ್ಡ್ ಬ್ಲಾಕ್ ಪಾರ್ಕ್ ಬರ್ತಾಯಿದ್ವಿ. ಪಾರ್ಕ್ ಚೆನ್ನಾಗಿದೆ. ಜಿಮ್, ಸಂಸ್ಕೃತ ಕ್ಲಾಸ್ಗೆಲ್ಲ ಬರ್ತಾಯಿದ್ವಿ ಮಕ್ಕಳು ಚಿಕ್ಕವರಿದ್ದಾಗ. ಇಲ್ಲಿ ರಾಮ ಮಂದಿರ ಇದೆ. ಥರ್ಡ್ ಬ್ಲಾಕ್ ರಾಮ ಮಂದಿರ ಆಯ್ತು. ರಾಮನವಮಿ ತೋರಿಸಿದ್ದೀನಲ್ಲ. ರಾಮ ದೇವಸ್ಥಾನ ನೋಡಿ. ರಾಮನ ದೇವಸ್ಥಾನ. ಇಲ್ಲಿ ಮೊಸರು ತೊಗೊಳಕ್ಕೆ ಹೋಗಿದ್ದೆ ನಮ್ಮ ಮನೆಯವರು. ಮೊಸರು, ಹಾಲು ಬೇಕು. ಇಲ್ಲೇ ಬರೋದು ನಾವು. ಇಲ್ಲಿ ಕ್ರೀಮ್ ಬಂದಿದ್ದ ತಗೊಳ್ಳಿ ಬನ್ನಿ. ಅಲ್ಲಿದೆ ಒಣಿಲ್ಲ ನೋಡ್ರಿ, ಗ್ರೀನ್ ಕಲರು ಕ್ರೀಮ್ ಬಂದು ತಗೊಬನ್ನಿ. ಅವ್ರ ಮನೆಯವ್ರು ಹೋಗ್ತಾ ಇದ್ದಾರೆ. ಮನೆಯವ್ರು ನಂದಿನಿಗೆ ಹೋದ್ರು. ಹಾಲು ಮೊಸರು ಬೇಕು ಎಲ್ಲ ತಗೊಂಬರಕ್ಕೆ ಹೋಗಿದ್ದಾರೆ. ಕೂತಿದ್ದೀವಿ ನಾನು ನಮ್ಮ ಮಗ. ನಾನು ಕಾಲಲ್ಲಿ ಹಿಡಿದ್ಬಿಟ್ಟು ಇಲ್ಲಕ್ಕೆ ಬೇಜಾರು. ಎಷ್ಟು ಓಡಾಡೋದು. ಮನೇಲೂ ಓಡಾಡ್ತೀವಿ, ಹೊರಗಡೆನೂ ಓಡಾಡ್ಬೇಕಂದ್ರೆ ಸಾಕಾಗೋಗುತ್ತೆ. ಇವಾಗ ಹೋಗಿ ಪೂರಿನೂ ದೊಡ್ಡದು ಕಾಬೂಲ್ ಕಡಲೆ ಬರುತ್ತಲ್ಲ, ಅದ್ರದ್ದು ಚೋಲೆ ಮಾಡ್ತೀನಿ. ಸಂಡೇ ಅಲ್ವಾ, ಹಂಗೆ ಆಲೂಗಡ್ಡೆ ತಂದಿದ್ದೀವಿ. ನಾಳೆ ದೋಸೆ ಸ್ಕೂಲ್ಗೆ ಟಿಫನ್ಗೆ ದೋಸೆ ಆಲೂಗಡ್ಡೆ ಪಲ್ಯ ಮಾಡಿ ಕಳಿಸ್ತೀನಿ. ಅಕ್ಕಿ ನೆನೆ ಹಾಕಿದ್ದೀನಿ ನೋಡಿ. ನಮ್ಮ ಮನೆಯವರಲ್ಲಿ ಹೋಗಿದ್ದಾರೆ ನಂದಿನಿಗೆ. ನಾವು ಕಾರಲ್ಲಿ ಬಂದಿದ್ದೀವಿ. ಇನ್ನೊಂದು ಟೊಯೋಟಾ ಇದೆ. ಅದು ಔಟ್ಸೈಡ್ ದೊಡ್ಡ ಊರುಗಳಿಗೆ ಹೋಗೋಕ್ಕೆ. ಈ ಚಿಕ್ಕದು ಈ ಥರ ಮಡಿವಾಳ ತರಕಾರಿಗೆ, ದೇವಸ್ಥಾನಗಳಿಗೆ ಚಿಕ್ಕ ಕಾರ್ ಯೂಸ್ ಮಾಡ್ತೀವಿ. ಈ ಟ್ರಾಫಿಕಲ್ಲಿ ಪಾರ್ಕಿಂಗ್ ಅಂತ ನಮ್ಮ ಮನೆಯವ್ರು ತರಲ್ಲ ಜಾಸ್ತಿ. ಡ್ರೈವರ್ ಕರ್ಕೊಂಡು ಹೋಗೋದು ಇಲ್ಲ. ಅದಕ್ಕೆ ನಾವು ಜಾಸ್ತಿ ಬೈಕಲ್ಲಿ ಹೋಗೋದಿಲ್ಲ, ಕ್ಯಾಬು ಇದೇ ಮಾಡೋದು. ತುಂಬ ಹೋಗ್ತಾಯಿದ್ವಿ ಅವಾಗ ಟೊಯೋಟಾದಲ್ಲಿ. ನಮ್ಮ ಡ್ರೈವರ್ ಇವಾಗಿಲ್ಲ, ಕೇರಳ ಕೊಟ್ಟೋಗಿದ್ದಾರೆ ನೋಡಿ. ಹಾಲು ತರ್ತಾ ಇದ್ದಾರೆ ನೋಡಿ. ಈರುಳ್ಳಿ ತೊಗೊಂಡ್ವಿ 100 ರೂಪೀಸ್ಗೆ 2.5 kg ನೋಡಿ. ಇವ್ರ ಹತ್ರ ತೊಗೊಳ್ತೀವಿ ಯಾವಾಗಲೂ. ಇದೆ ಈರುಳ್ಳಿ, ಇಲ್ಲೇ ಬಂದು ತೊಗೊಳೋದು ನಾವು. ಫೋರ್ತ್ ಬ್ಲಾಕ್ ಕೋರಮಂಗಲ. ಫೋರ್ತ್ ಬ್ಲಾಕ್ ಎಲ್ಲಿ ಹೇಳಿ ನೀವು ಮಾರ್ತಾರೆ ಹೇಳಿ. ಫೋರ್ತ್ ಬ್ಲಾಕ್ ಕೋರಮಂಗಲದಲ್ಲಿ ಮಾರ್ತಾರೆ, ಇಟ್ಕೊಂಡಿರ್ತಾರೆ. ನೀಟಾಗಿದೆ ಈರುಳ್ಳಿ. ಮಡಿವಾಳದಲ್ಲಿ ಅಷ್ಟು ಇದಿಲ್ಲ, ತೊಗೊಂಡು ಬಂದ್ವಿ. ಆಯ್ತು.